ಹಲೋ ಮಿನಿಸ್ಟರ್. ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ತಲಕಾಡಿನಿಂದ ವಾಸುಕಿ ಕರೆ ಮಾಡಿದ್ದಾರೆ. ವಾಸುಕಿ, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಾನು ತಲಕಾಡಿನಿಂದ ವಾಸುದೇವ ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ಮ ತಲಕಾಡಿನ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ ನಾನು. ವೆರಿ ಗುಡ್. ನಮ್ಮ ಊರಿನಲ್ಲಿ ನಮ್ಮ ಮನೆಯೊಂದರಲ್ಲೇ ಸರಿಸುಮಾರು 50 ಜನ ಸರ್ಕಾರಿ ಶಾಲೆಯಲ್ಲಿ ಓದಿ ಜಗತ್ತಿನಾದ್ಯಂತ ವಿವಿಧ ಹುದ್ದೆಗಳಲ್ಲಿ ಇದ್ದಾರೆ. ಅಭಿನಂದನೆಗಳು. ನಮ್ಮ ತಲಕಾಡಿನ 2 ಸರ್ಕಾರಿ ಶಾಲೆಯ ಕಟ್ಟಡಗಳು 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿದೆ. ಇದಕ್ಕೆ ಸರ್ಕಾರದ ಸಹಾಯ ಹಸ್ತ ಸಿಕ್ಕಿದ್ರೆ ನಾವು ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀವಿ. ಖಂಡಿತ. ಅದು ಕಾರ್ಯಕ್ರಮದ ರೂಪುರೇಷೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಈಗ ಒಂದು ಸರ್ಕಾರಿ ಶಾಲೆಗಳ ಮಟ್ಟದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘಗಳನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನೋದನ್ನ ಒಂದು ಆಲೋಚನೆ ಈಗಾಗಲೇ ಮಾಡಿ ಸುತ್ತಲೆಗಳನ್ನ ಕಳಿಸ್ತಾ ಇದ್ದೀವಿ. ಯಾಕಂದರೆ ಈ ಹಿಂದೆ ಇದ್ದಂಥದ್ದು ಅಕ್ಷರದ ಜ್ಞಾನದ ಕತ್ತಲೆ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳೇ ನಮ್ಮ ನೆರವಿಗೆ ಬರ್ತಾ ಇದ್ದಂಥದ್ದು. ಜೊತೆಗೆ ಒಂದು ಸಮೀಕ್ಷೆಯ ವರದಿ ಬಂದಿರುವಂಥದ್ದು, ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವಂಥವ್ರು ಅತಿ ಹೆಚ್ಚಾಗಿ ಸರ್ಕಾರಿ ನೌಕರಿಗೆ ಬಂದಿದ್ದಾರೆ. ಯಾಕಂದರೆ ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರೋರು ಸ್ವಯಂ ಅವರವರ ಚಟುವಟಿಕೆಗಳು, ಅವರ ಬಿಸ್ನೆಸ್ಸು, ಅವರ ಕೈಗಾರಿಕಾ ಉದ್ಯಮಿಗಳಾಗಿ ಅವರು ಬೇರೆ ಕಡೆಗಿರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರೋಂಥವ್ರು ಸರ್ಕಾರಿ ಶಿಕ್ಷಕರಾಗ್ತಾರೆ ಅಥವಾ ಸರ್ಕಾರಿ ನೌಕರಿಯಲ್ಲಿ ಬರುವಂಥ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಆ ಶಾಲೆಯಲ್ಲಿ ಯಾರೆಲ್ಲ ಸೃಷ್ಟಿ ಆಗಿದ್ದಾರೆ, ಈಗ ನನಗೆ ಹೇಳ್ದಂಗೆ 50 ಜನ ಒಂದೇ ಕುಟುಂಬದ ಸದಸ್ಯರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತು ಬೇರೆ ಬೇರೆ ಉನ್ನತವಾದಂತಹ ಹುದ್ದೆಗಳಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಿಜಕ್ಕೂ ಸರ್ಕಾರಿ ಶಾಲೆಗಳ ಸಾರ್ಥತೆ ಮತ್ತು ನಾವು ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನೆಲ್ಲ ಮಾಡ್ತಾಯಿದ್ದೀವಿ, 100 ಜನ ಬೋಯೋಕ್ಕೂ ಒಂದೇ, ಒಬ್ಬರು ಇಂಥ ಪ್ರಶಂಸೆಯ ಮಾತಾಡುವಂಥದ್ದು ಒಂದೇ. ನಾನು ಭಾಳ ಸ್ಪಷ್ಟವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ 2 ಸರ್ಕಾರಿ ಶಾಲೆಗಳು ತಲಕಾಡಿನಲ್ಲಿ ಇವತ್ತೇನು ಶತಮಾನೋತ್ಸವದ ಒಂದು ಆಚರಣೆ ಮಾಡುವಂಥದ್ದು ಸಂದರ್ಭದಲ್ಲಿ ನಿಂತಿದೆ. ಅದಕ್ಕೆ ವಿಶೇಷವಾಗಿ ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯ ನಾವು ಮಾಡೋಕ್ಕೆ ಮುಂದಾಗ್ತಾಯಿದ್ದೀವಿ. ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನ ರೂಪಿಸಿ ಅವರು ಆ ಶಾಲೆಗೆ ಮರಳಿ ಏನು ಅವರು ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅದಕ್ಕೆ ಸರ್ಕಾರದಿಂದ ನಾವೇನು ಮಾಡಬೇಕು, ನ್ಯೂನತೆಗಳನ್ನು ಸರಿಪಡಿಸುವಂಥದ್ದಕ್ಕೆ ಕಟ್ಟಡ ಆಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಅಥವಾ ಅಲ್ಲಿಗೆ ಆ ಶಾಲೆಗೆ ಒಂದು ಆ ಸೌಂದರ್ಯ ತುಂಬಿಕೊಡುವಂಥದ್ದು, ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಕೊಡುವಂಥದ್ದಕ್ಕೆ ನಾನು ಖಂಡಿತವಾಗಿ ಸ್ವಾಗತಿಸ್ತೇನೆ. ವಾಸುಕಿಯವರು ಏನು ಇವತ್ತು ತಲಕಾಡಿಂದ ಮಾತಾಡ್ತಾ ಇದ್ದಾರೆ, ಒಂದು ಪ್ರಸ್ತಾವನೆ ನನಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡಲಿ. BO ಮೂಲಕ ಆಗಿರ್ಬೋದು, DDP ಮೂಲಕ ಆಗಿರ್ಬೋದು, ಅಥವಾ ಸ್ವಯಂ ನಾನು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ದಿನ ಬೆಳಗಾದರೆ ಭೇಟಿ ಆಗ್ತೀನಿ. ನನಗೆ ನೇರವಾಗಿ ಬಂದು ಕಾಣಲಿ, ಅದಕ್ಕೆ ಸ್ಪಂದಿಸುವಂಥ ಕೆಲಸ ನಾನು ಖಂಡಿತ ಮಾಡ್ತೇನೆ. ಸರ್, ನೀವೇ ಹೇಳ್ತಾ ಇದ್ರಿ ಅತ್ಯಂತ ವ್ಯಾಪ್ತಿ ಇರುವಂತಹ ಇಲಾಖೆ ಅನ್ನುವಂಥದ್ದು, ಹಾಗಾಗಿ ಸವಾಲುಗಳು ಅಷ್ಟೇ ಮುಂದಿವೆ. ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಮಾಡ್ತಾ ಮತ್ತಷ್ಟು ಸಮಸ್ಯೆಗಳ ಬರ್ತಾನೆ ಇರುತ್ತವೆ. ಸೊ ಮುಂದಿರುವಂತಹ ಸವಾಲುಗಳೇನು, ಯಾವೆಲ್ಲ ಯೋಜನೆಗಳೀಗ ರಾಜ್ಯದ ವಿದ್ಯಾರ್ಥಿಗಳಿಗೆ ತಲುಪೋದಿದೆ? ಒಂದು ಶಿಕ್ಷಣ ಇಲಾಖೆಯ ವಿಚಾರದಲ್ಲಿ ನಾವು ಮಾತಾಡಬೇಕಾದ್ರೆ ರಾಜಕೀಯ ಹಿನ್ನೆಲೆಯಿಂದ ನಾವು ಬಂದಿದ್ರೂ ಕೂಡ ರಾಜಕೀಯ ಆಸೆನ ಇಲ್ಲಿ ನಾವು ನೆರವೇರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಇಲಾಖೆ ಇದು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾಯಕರುಗಳಾಗಿರ್ಬೋದು, ಅಥವಾ ರಾಜಕೀಯ ಒತ್ತಡಗಳಿರ್ಬೋದು, ಕಾನೂನು ಮೀರಿ ಯಾವುದೇ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಇಲಾಖೆ ಯಾವುದಾದ್ರು ಇದ್ದರೆ ಅದು ಶಿಕ್ಷಣ ಇಲಾಖೆ. ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಶಿಸ್ತುಬದ್ಧವಾದಂತಹ ನಿಯಮಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಬಹುಶಃ ಇವತ್ತು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಬೇಕಾಗುತ್ತೆ, ನಿನ್ನೆ 141 ಜನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವರ್ಗಾವಣೆ ಆದೇಶ ನಾವು ಹೊರತಂದಿದ್ದೀವಿ. ನಮ್ಮ ಇಲಾಖೆಯಲ್ಲಿ ನಿಯಮಗಳನ್ನ ರೂಪಿಸ್ಕೊಂಡಿದ್ದೀವಿ. ಅದೇ ತಾಲೂಕವರಾಗಿರಬಾರ್ದು, ಅದೇ ಜಿಲ್ಲೆಯವರಾಗಿರಬಾರ್ದು. ಒಂದು ವೇಳೆ ಅವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡೋದು ಬೇಡ, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು. ಸೊ ಇದನ್ನು ನಾವು 141 ಈಗ ನಿನ್ನೆ ಮಾಡಿದ್ದೀನಿ, 43 ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ಮಾಡಿದ್ದೆ. ಯಾರಿಗೂ ನಾನು BO ಆಗ್ತೀನಿ ಅನ್ನೋ ಆಸೆಯೂ ಇರಲಿಲ್ಲ ಅಥವಾ ಅವರ ನಂಬಿಕೆಯೂ ಇರಲಿಲ್ಲ.
ನಿರೀಕ್ಷೆನೂ ಇರಲಿಲ್ಲ. ಅಂಥವ್ರಿಗೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ BO ಆಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎರಡನೇದು DDPಗಳನ್ನ ಉಪನಿರ್ದೇಶಕರ ಹುದ್ದೆಗಳಿಗೂ ಕೂಡ ನಾವು ಇದೇ ರೀತಿಯಲ್ಲಿ ಮಾಡಿದ್ದೀವಿ. ಬಡ್ತಿ ಕೊಡುವಂಥ ವಿಚಾರದಲ್ಲೂ ಕೂಡ ನನ್ನ ಇಲಾಖೆ ಅದು ಕೆಲವು ನಿಯಮಗಳು ಇರುತ್ತೆ, ಮತ್ತೊಂದಿರುತ್ತೆ. ಹಾಗಿದ್ರೂ ಕೂಡ ಯಾರ್ಯಾರಿಗೆ ಎಲ್ಲೆಲ್ಲಿ ಬಡ್ತಿ ಕೊಡಬೇಕಾಗಿತ್ತು ಬಡ್ತಿನೂ ಕೂಡ ನಾವು ಕೊಟ್ಟು ಈಗ ನೇಮಕ ಮಾಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲೇ ಪದವಿ ಪೂರ್ವ ಇಲಾಖೆಯಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳುವಂಥ ಅವಕಾಶ ನಮಗಿದ್ರೂ ಕೂಡ 1969ರ ವೃಂದ ಮತ್ತು ನೇಮಕಾತಿಯ ನಿಯಮ ಪ್ರಕಾರ ಪ್ರಾಂಶುಪಾಲರ ಹುದ್ದೆಗಳನ್ನ 25% ನೇರ ನೇಮಕಾತಿ, 75% ನಾವು ಭರ್ತಿ ಕೊಡುವಂಥದ್ದು ಕೊಡಬೇಕು. ಈಗಾಗಲೇ ನಾನು 806 ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ. ಅದರಲ್ಲಿ 414 ಹುದ್ದೆಗಳಿಗೆ DPC ಮಾಡುವಂಥ ಕೆಲಸ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಮಾಡಿ ನಾವು 176 ಜನಕ್ಕೆ ಈಗಾಗಲೇ ನಾವು ನಿಯೋಜನೆ ಮಾಡುವಂಥ ಕೆಲಸನ ಕೌನ್ಸಿಲಿಂಗ್ ಮೂಲಕ ಮಾಡಿದ್ದೀವಿ. ವಂಡರ್ಫುಲ್ ಸರ್, ಅತ್ಯಂತ ಕ್ರಿಯಾಶೀಲ ಸಚಿವರು. 129 ಹುದ್ದೆಗಳನ್ನ KPSCಗೆ ನೇರ ನೇಮಕಾತಿ ಮಾಡ್ಕೊಳ್ಳುವಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ವಂಡರ್ಫುಲ್ ಸರ್. ಕೊನೆಯದಾಗಿ ಹೇಳೋದಾದ್ರೆ ಕಾರ್ಯಕ್ರಮದ ಕುರಿತಾಗಿ ಏನು ಹೇಳ್ತೀರಾ? ಹಲವಾರು ಜನ ನೇರವಾಗಿ ನಿಮ್ಮ ಜೊತೆ ಮತ್ತೊಂದು ವಿಚಾರ ನಾನು ಹೇಳಬೇಕಾಗುತ್ತೆ. ನಾನು ಇಲಾಖೆಯ ಜವಾಬ್ದಾರಿ ವಹಿಸ್ಕೊಂಡ ನಂತರ ನಮ್ಮ ಶಾಲೆಯಲ್ಲಿ ಇರುವಂಥ ಮಕ್ಕಳು ಮತ್ತು ಶಾಲೆಯಲ್ಲೇ ಉಳಿಯುವಂಥದ್ದಕ್ಕೆ ಅವರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಶಿಕ್ಷಣ ಕಿರಣ ಅನ್ನೋ ಒಂದು ಹೊಸ ಯೋಜನೆ ಜಾರಿ ಮಾಡಿದ್ವಿ. ಅದನ್ನು ಮಾಡಿ ಈಗ ಆಧಾರ್ ಜೊತೆಗೆ ಅದನ್ನು ಲಿಂಕ್ ಮಾಡ್ತಾ ಇದ್ವಿ. ಆ ಲಿಂಕ್ ಮಾಡ್ತಾ ಹಿನ್ನೆಲೆಯಲ್ಲಿ ಮಕ್ಕಳ ದಾಖಲಾತಿ, ಮಕ್ಕಳ ಹಾಜರಾತಿ ಇದನ್ನು ಈಗ ನೇರವಾಗಿ ನಾವು ನೋಡುವಂಥದ್ದು, ಕಾಯ್ಕೊಳ್ಳುವಂಥದ್ದಕ್ಕೆ ಅವಕಾಶ ಆಗಿದೆ. ಈ ಯೋಜನೆಗೆ ಇನ್ನಷ್ಟು ಬಲಿಷ್ಠವಾಗಿ ನಾವು ಶಕ್ತಿ ಕೊಡುವಂಥದ್ದಕ್ಕೆ ಶಿಕ್ಷಕರ ವೇತನ ಸರಿಯಾಗಿ ಸಮಯಕ್ಕೆ ನಾವು ಕೊಡುವಂಥದ್ದಕ್ಕೆ ಶಿಕ್ಷಕರ ಹಾಜರಾತಿ ಕೂಡ ಬಯೋಮೆಟ್ರಿಕ್ ಮೂಲಕ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದೀವಿ. ಎಲ್ಲೂ ಸೋರ್ ಹೋಗುವಂತಹ ಪ್ರಯತ್ನ ಹೋಗಲ್ಲ. ಒಂದು ಇದನ್ನ ಒಂದು ಶಿಕ್ಷಣ ಕಿರಣವನ್ನು ಮಾಡಿದ್ದೀವಿ. ಈ ವರ್ಷದ ಪರೀಕ್ಷೆಗಳ ವಿಚಾರದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ನನ್ನ ದೂರದೃಷ್ಟಿ ಏನೇ ಇದ್ರೂ ಕೂಡ ನನ್ನ ಜೊತೆ ಸ್ಪಂದಿಸಿ ಕೆಲಸ ಮಾಡಿದಂತಹ ನನ್ನ ಇಲಾಖೆಯ ಮುಖ್ಯಸ್ಥರಾಗಿರ್ಬೋದು, ಇಲಾಖಾ ಅಧಿಕಾರಿಗಳಾಗಿರ್ಬೋದು, ನನಗೆ ಸ್ಪಂದಿಸಿದಂತಹ ಶಿಕ್ಷಕರು, ಉಪನ್ಯಾಸಕರು ಮತ್ತು ಜಿಲ್ಲಾ ಆಡಳಿತಗಳು ಆ ಸ್ಪಂದಿಸಿ ಇವತ್ತು ಪರೀಕ್ಷೆಗೆ ಒಂದು ಹೊಸ ಆಯಾಮನ ನಾವು ಪ್ರಾರಂಭ ಮಾಡಿದ್ದೇವೆ. ಭಯ ನಾವು ಮೂಡಿಸಲೇಬೇಕು, ಆದರೆ ಮಕ್ಕಳಲ್ಲಿ ಪರೀಕ್ಷೆಯ ಭಯ ಹೋಗಬೇಕು ಅನ್ನೋದು ಮಾಡ್ತಾ ಇದ್ವಿ. ಆ ಕಾರಣದಿಂದ ನಾವು ರಜೆಗಳಲ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಪರ್ಯಾಯವಾದಂತಹ ಬೋಧನೆ ಮಾಡುವಂಥ ವ್ಯವಸ್ಥೆ ಮಾಡಿದಂಥದ್ದು. ಅದಕ್ಕೆ ವಿಶ್ವಾಸ ಕಿರಣ ಅನ್ನೋ ಪದ ಕೊಟ್ವಿ ನಾವು. ವಂಡರ್ಫುಲ್ ಸರ್, ವಂಡರ್ಫುಲ್. ಅದನ್ನು ಕಳೆದ ವರ್ಷ ಪ್ರಾರಂಭ ಮಾಡಿದಾಗ ಅನೇಕ ಮೂಲೆಗಳಿಂದ ನಮ್ಗೆ ಬಂತು, ನೀವು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಮಾಡೋದು ಬೇಡ, ಎಲ್ಲರಿಗೂ ಮಾಡಬೇಕು ಅಂತ. ಕಳೆದ ವರ್ಷನೇ ನಾನು ಎಲ್ಲ ಕಡೆ ಅವಕಾಶ ಮಾಡಿಕೊಟ್ಟೆ. ಈ ವರ್ಷ ಇದನ್ನು ರಾಜ್ಯದ ಎಲ್ಲ ವರ್ಗದ ಮಕ್ಕಳಿಗೆ ವಿಶ್ವಾಸ ಕಿರಣದ ವ್ಯವಸ್ಥೆ ನಾವು ರಾಜ್ಯದಲ್ಲಿ ಪರ್ಯಾಯವಾದಂತಹ ಬೋಧನೆ ಮಾಡುವಂಥದ್ದು. ಮತ್ತೊಂದು ಗುರುವಿನ ಅರ್ಥ, ಶಿಕ್ಷಕ ಇವತ್ತು ಗುರು, ತಿದ್ದುವಂಥ ಸ್ಥಾನದಲ್ಲಿರುವಂತಹ ನಮ್ಮ ಶಿಕ್ಷಕ ವೃಂದದವರಿಗೆ ಅವರ ತರಬೇತಿ ಮತ್ತು ಅವರ ವೃತ್ತಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಒಂದು ಜಾರಿ ತರಬೇಕು ಅನ್ನೋದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೂ ಹೇಳಿದ್ದಾರೆ. 50,000 ಶಿಕ್ಷಕರ ಒಂದು ತರಬೇತಿ ಆಗಬೇಕು ಅನ್ನೋದನ್ನ. ಇದನ್ನ ನಾವು ಗುರುಚೇತನ ಅನ್ನೋ ಒಂದು ಹೆಸರಿಟ್ಟಿದ್ದೇವೆ. ಗುರುಚೇತನ ಈ ಯೋಜನೆ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನವೊಂದು ನಾವು ಶಿಕ್ಷಕರ ದಿನಾಚರಣೆ ಏನು ಆಚರಿಸ್ತೀವಿ ಆವತ್ತು ಇದನ್ನ ಜಾರಿ ಮಾಡುವಂತದಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಲವು ಯೋಜನೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ದೀರಾ, ಜೊತೆಗೆ ಹಲವಾರು ಜನ ನೇರವಾಗಿ ನಿಮ್ಮ ಜೊತೆ ಮಾತನಾಡಿ ತಮ್ಮ ಸಮಸ್ಯೆಯನ್ನ ತಿಳಿಸಿದ್ರು. ಧನ್ಯವಾದ ಸರ್. ಖಂಡಿತ, ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿ. ವಾಹಿನಿಗೆ ಮತ್ತು ಈ ವಾಹಿನಿಯ ವೀಕ್ಷಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅರಿವು, ಶಿಕ್ಷಣ ಇವತ್ತು ಸಮಾಜದ ಬದಲಾವಣೆ ತರುವಂಥದ್ದು, ಈ ನಾಡು ಕಟ್ಟುವಂಥದ್ದಕ್ಕೆ ಶಿಕ್ಷಣದ ಅಗತ್ಯ ಏನಿದೆ, ಆ ಶಿಕ್ಷಣದ ಜ್ಞಾನದ ಜೊತೆಗೆ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದು ಹೇಳಿ ವಾಹಿನಿಯವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ಇದು ಇವತ್ತಿನ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬರು ಸಚಿವರೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ. ಹಲೋ ಮಿನಿಸ್ಟರ್.